ಸೊಪ್ಪು ಮಾಡು ವಿದ್ಯಾ, ತುಂಬ ಚೆನ್ನಾಗಿರುತ್ತೆ. ಚಿಲ್ಕರವೆ ಸೊಪ್ಪು ಅಥವಾ ರಾಜಗಿರಿ ಸೊಪ್ಪು ಅಂತ ಹೇಳ್ತಾರೆ. ಆ ಸೊಪ್ಪನ್ನ ಚೆನ್ನಾಗಿ ಉಪ್ಪು ನೀರಲ್ಲಿ ತೊಳೆದು ಚೆನ್ನಾಗಿ ಸಣ್ಣಗೆ ಹೆಚ್ಚಿಟ್ಕೊ. ಈ ಕಡೆ ಒಗ್ಗರಣೆಗೆ ಕೊಬ್ಬರಿ ಎಣ್ಣೆ 1-2 ಸ್ಪೂನ್ ಹಾಕಿ, ಸಾಸಿವೆ ಹಾಕಿ, ಕರಿಬೇವು ಹಾಕಿ, ಒಂಚೂರು ಹೌದು ಅಲ್ಲೊಂದು ಇಂಗು ಹಾಕಿ, ಈ ಸೊಪ್ಪು ಹಾಕಿಬಿಟ್ಟು ಬೇಯಕ್ಕೆ ಹಾಕ್ಬಿಡು. ಉಪ್ಪು ಮತ್ತು ಒಂದು ಚಿಟಿಕೆ ಹೌದು ಅಲ್ಲೋ ಅಂತ ಬೆಲ್ಲ ಅಥವಾ ಸಕ್ಕರೆ ಅದನ್ನು ಹಾಕಿ ಬೇಯಕ್ಕಿಡು. ಇನ್ನು ಈ ಸೈಡಲ್ಲಿ ಇನ್ನೊಂದು ಸೈಡಲ್ಲಿ ಕಾಯಿ ತುರ್ಕೊಂಡು ಸುಮಾರು ಕಾಯ್ಬೇಕು. ಅದಕ್ಕೂ ಒಂದು ಬೌಲ್ ಫುಲ್ ಕಾಯ್ಬೇಕಾಯ್ತಾ. ಆಮೇಲೆ ಕಡಲೆಬೇಳೆ 2 ಸ್ಪೂನ್ ಕಡಲೆಬೇಳೆ, ಒಂದು ಅರ್ಧ ಸ್ಪೂನ್ ಮೆಂತ್ಯ, ಆಮೇಲೆ ಹಸಿರು ಮೆಣಸಿನ್ಕಾಯಿ ಚೆನ್ನಾಗಿ ಕೆಂಪಗೆ ರೋಸ್ಟ್ ಮಾಡ್ಕೊ. ಅದನ್ನು ಕಾಯಿ ಜೊತೆಗೆ ಹಾಕಿ ಹುಣಸೆ ಹಣ್ಣು ಉಪ್ಪು ಒಂದು ಚಿಟಿಕೆ ಹಾಕಿಬಿಟ್ಟು ರುಬ್ಬು. ಈ ಬೇಂದಿರೋ ಸೊಪ್ಪಿರುತ್ತಲ್ಲ ಅದಕ್ಕೆ ಇದನ್ನು ಹಾಕಿಬಿಟ್ಟು ಮತ್ತೆ 1 ಲೋಟ ಸಣ್ಣ ಲೋಟದಲ್ಲಿ ನೀರು ಹಾಕು. ತುಂಬ ನೀರು ಮಾಡಬಾರ್ದು, ದಪ್ಪನೂ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ಚೆನ್ನಾಗಾಗತ್ತೆ. ಗೊಜ್ಜಿನ ಹದ ಅಂದ್ಕೊ, ಗೊಜ್ಜಿನ ಹದದಲ್ಲಿ ಮಾಡು. ತುಂಬ ಚೆನ್ನಾಗಿರುತ್ತೆ ಹುಳ್ಸೊಪ್ಪು ಇದ್ರ ಹೆಸರು.